ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ಸೊ ವಿದ್ಯಾರ್ಥಿಗಳೇ, your second PUC annual examinations are going on. Still they are going. ಇದೇ ತಿಂಗಳು 10ನೇ ತಾರೀಕು you are going to face your physics annual examination. ಫಿಸಿಕ್ಸ್ ಅಲ್ಲಿ ಈ ವರ್ಷ ಸರ್ ಹೇಗೆ ಔಟ್ ಆಫ್ ಔಟ್ ತಗೋಬೇಕು ಸರ್, ಯಾವ ರೀತಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಸರ್, ಯಾವ ರೀತಿ ಓದಬೇಕು, ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟು, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋನ ತಪ್ಪದೆ ಕಂಪ್ಲೀಟ್ ಆಗಿ ನೋಡಬೇಕು ವಿದ್ಯಾರ್ಥಿಗಳು. ಫಸ್ಟು without wasting any time, we are going to start class. Okay. So myself, Kiran Kumar Hiremat. So basically, I am a physics lecturer at Junior Science College, Bagalkot. So look at here. First, we are going to discuss Part D questions according to new blueprint. New blueprint, new question paper pattern ನ ಪ್ರಕಾರ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಪಾರ್ಟ್ ಡಿ ಯಲ್ಲಿ ಬರ್ತಕ್ಕಂತಹ 5 ಮಾರ್ಕ್ಸ್ ಕ್ವಶನ್ಸ್ ಡೆರಿವೇಷನ್ಸ್ ಎಸ್ಸೆಟ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಪಾರ್ಟ್ ಡಿ ಯಲ್ಲಿ ಟೋಟಲ್ 8 ಕ್ವಶನ್ಸ್ ಇರ್ತವೆ, ಹೌದಲ್ವಾ? ಪಾರ್ಟ್ ಡಿ ಯಲ್ಲಿ 8 ಕ್ವಶನ್ಸ್ ಇರ್ತವೆ. 8 ಕ್ವಶನ್ ಅಲ್ಲಿ ಯಾವುದಾದ್ರು 4 ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕು, ಹೌದಲ್ವಾ? ಸೊ ಕ್ವಶನ್ ನಂಬರ್ 36, 37, 38, 39 4 ಕ್ವಶನ್ಸ್ ಅಲ್ಲಿ ಯಾವುದಾದ್ರೂ 2 ಬರೀಬೇಕು, 10 ಮಾರ್ಕ್ಸ್ ಬರ್ತದೆ. ಕ್ವಶನ್ ನಂಬರ್ 40, 41, 42, 43 ಅಗೇನ್ 4ರಲ್ಲಿ 2 ಬರೀಬೇಕು, 10 ಮಾರ್ಕ್ಸ್ ಬರ್ತದೆ. ಸೊ 10 + 10 20. ಈಸಿಯಾಗಿ 20ಗೆ 20 ಮಾರ್ಕ್ಸ್ ಅನ್ನ ಹೇಗೆ ತಗೋಬೇಕಂತ ಹೇಳ್ಕೊಡ್ತೇವೆ. ಬನ್ನಿ ನೋಡಿ. ಪಾರ್ಟ್ ಡಿ ಯಲ್ಲಿ 36th ಕ್ವಶನ್ ಯಾವ ಚಾಪ್ಟರ್ ಮೇಲೆ ಬರ್ತದೆ ಅಂದ್ರೆ ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ಬರ್ತದೆ. ಹಾಗಾದ್ರೆ ಸರ್ how questions are going to come, 5 marks questions are going to come based on electric charges and fields. Look at here. In electric field and charges mainly we are having 3 5 marks question answers. Yavavandre derive an expression for the electric field at a point on the equatorial line of an electric dipole. Idan bitre sir derive an expression for the electric field at a point on the axial line of an electric dipole. ಎರಡರಲ್ಲಿ ಯಾವುದಾದ್ರೂ ಒಂದು ಬರ್ತದೆ. ಇವೆರಡು ಬರಲಿಲ್ಲ ಅಂದ್ರೆ ಸರ್ ಮತ್ತೆ ಇದೇ ಇರಲಿ. ಸ್ಟೇಟ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ derive an expression for electric field at a point outside, on the surface and inside the uniformly charged shell. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಬರ್ತದೆ. ಕಟ್ಟಿಟ್ಟ ಬುತ್ತಿ ಮೂರರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರ್ತದೆ. ಪ್ರಾಕ್ಟೀಸ್ ಮಾಡಿ 5ಕ್ಕೆ 5 ಮಾರ್ಕ್ಸ್ ಸಿಕ್ಕೇ ಸಿಗ್ತದೆ ಡೈರೆಕ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 37 ಬ್ಲೂ ಪ್ರಿಂಟಿನ ಪ್ರಕಾರ ಕ್ವಶನ್ ನಂಬರ್ 37 ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಬರ್ತದೆ. ಯಾವ ಕ್ವಶನ್ ಸರ್? obtain an expression for the equivalent EMF and equivalent resistance of two cells connected in series. Series bitre parallel. obtain an expression for equivalent EMF and equivalent resistance of two cells connected in parallel. cells in series, cells in parallel. ಎರಡರಲ್ಲಿ ಯಾವುದಾದ್ರೂ ಒಂದು ಬರ್ತದೆ. ಇವೆರಡು ಬರಲಿಲ್ಲ ಅಂದ್ರೆ ಸರ್ ಇವೆರಡು ಬರಲಿಲ್ಲ ಅಂದ್ರೆ derive an expression for the balancing condition for Wheatstone bridge. ಇದನ್ನು ಕೇಳಿ. ಮತ್ತೆ ಇದನ್ನು ಬರಲಿಲ್ಲ ಅಂದ್ರೆ ಸರ್ ಲಾಸ್ಟ್ ಕ್ವಶನ್ derive the expression for conductivity of a material, that is sigma is equal to n e square tau divided by m. ಆ ಕ್ವಶನ್ ಕೇಳಿ. ಇವು ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಬರ್ತಕ್ಕಂಥ 5 ಮಾರ್ಕ್ಸ್ ಕ್ವಶನ್ಸ್ ಡೆರಿವೇಷನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 38 ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ ಬರ್ತದಂತೆ. ಹಾಗಾದ್ರೆ ಯಾವ್ಯಾವ ಸರ್ ಕ್ವಶನ್ಸ್? ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ ಇರೋದು 2 ಡೆರಿವೇಷನ್ಸ್ ಇದೆ. ಅದು ಯಾವ್ಯಾವ ಅಂದ್ರೆ obtain the expression for the force between two straight long parallel conductors carrying current, hence define 1 ampere. ಇದನ್ನು ಬಿಟ್ಟರೆ derive an expression for the magnetic field along point on the axis of a circular current loop. ಒಂದು ಸರ್ಕ್ಯುಲರ್ ಲೂಪ್ ಇರ್ತದೆ, ಅದರಲ್ಲಿ ಕರೆಂಟ್ ಐ ಫ್ಲೋ ಆಗ್ತದೆ, ಎಷ್ಟು ಪ್ರಮಾಣದ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಮಾಡ್ತದೆ, ಅದನ್ನು ಕಂಡುಹಿಡಿಯಿರಿ. ಇವೆರಡೇ ಕ್ವಶನ್ ಇದೆ ಡೆರಿವೇಷನ್ಸ್, ಹೌದಾ? ಎರಡನ್ನು ಪ್ರಾಕ್ಟೀಸ್ ಮಾಡಿ ಆರಾಮ್ಸೆ 5 ಮಾರ್ಕ್ಸ್ ಬರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 39 ಅದು ಯಾವಾಗಲೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ಬರ್ತದೆ ಈ ವರ್ಷ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ಯಾವ್ಯಾವ ಸರ್ ಡೆರಿವೇಷನ್ಸ್ ಇರೋದೇ ಒಂದು ಡೆರಿವೇಷನ್ ಇದೆ. ಯಾವುದಂದ್ರೆ ಅದು ವಿತ್ ದ ಹೆಲ್ಪ್ ಆಫ್ ಲೇಬಲ್ ಡಯಾಗ್ರಾಮ್ derive the expression for instantaneous EMF induced in an AC generator. ಇದೆ 5 ಮಾರ್ಕ್ಸ್ ಒಂದೇ ಡೆರಿವೇಷನ್ ಇದೆ. ಇದನ್ನು ಬಿಟ್ಟರೆ ಸರ್ ಯಾವ್ದು ಬರ್ಬೋದು? ಇದನ್ನು ಬಿಟ್ಟರೆ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದ್ರೆ ವಾಟ್ ಈಸ್ AC ಜನರೇಟರ್, write its principle, explain construction and working of AC generator. ಇದನ್ನು ಕೇಳಿ, ಹೌದಲ್ವಾ? ಸೊ ಕ್ವಶನ್ ನಂಬರ್ 36, 37, 38, 39 4ರಲ್ಲಿ ಯಾವುದಾದ್ರೂ 2 ಬರಬೇಕು. ಸೊ
ಯಾವುದಾದ್ರೂ ಎರಡು ಚಾಪ್ಟರ್ಸ್ಗಳನ್ನು ಚಾಯ್ಸ್ ಮಾಡಿ ಪ್ರಿಪ್ರೇಷನ್ ಮಾಡಿ ಮಾರ್ಕ್ಸ್ ಬರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 40 ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಬರ್ತದೆ ಡೆರಿವೇಷನ್. ಅಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಇರೋದು ಒಂದೇ ಡೆರಿವೇಷನ್ 5 ಮಾರ್ಕ್ಸ್. ಅದು ಯಾವುದಂದ್ರೆ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ಇಂಪೆಡೆನ್ಸ್ ಆಫ್ ಸೀರೀಸ್ LCR ಸರ್ಕ್ಯೂಟ್ when an AC voltage is applied to it. AC ಅನ್ನ LCR ಸರ್ಕ್ಯೂಟ್ಗೆ ಅಪ್ಲೈ ಮಾಡಿದಾಗ ಇಂಪೆಡೆನ್ಸ್ ಫಾರ್ಮುಲಾ ಕಂಡುಹಿಡಿಯಬೇಕು ವಿತ್ ಫೇಸರ್ ಲೆಕ್ಕ. ಇದು ಒಂದೇ ಡೆರಿವೇಷನ್ AC ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಮತ್ತು ಇದನ್ನು ಬಿಟ್ಟರೆ ಯಾವ್ದು ಬರ್ಬೋದು ಸರ್? ಇದನ್ನು ಬಿಟ್ಟರೆ ಏನಾಗ್ತದೆ ಅಂದರೆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ 5 ಮಾರ್ಕ್ಸ್ ಕ್ವಶನ್ಸ್ ಆಗಿ ಕೇಳ್ಬೋದು. ನಿಮ್ಮ ಲಕ್ ಚೆನ್ನಾಗಿದೆ. ಯಾವ್ಯಾವ ಸರ್ ಅದು? AC ಸಪ್ಲೈ ಟು ರೆಜಿಸ್ಟರ್, AC ಸಪ್ಲೈ ಟು ಕೆಪಾಸಿಟರ್, AC ಸಪ್ಲೈ ಟು ಇಂಡಕ್ಟರ್, ಈ ರೀತಿ. ನೆಕ್ಸ್ಟ್ ಕ್ವಶನ್ ನಂಬರ್ 41 ಯಾವಾಗಲೂ ರೇ ಆಪ್ಟಿಕ್ಸ್ ಮೇಲೆ ಇರ್ತದೆ. ಸೊ ರೇ ಆಪ್ಟಿಕ್ಸ್ ಮೇಲೆ ಇರ್ತಕ್ಕಂಥ ಡೆರಿವೇಷನ್ಸ್ ಯಾವ್ಯಾವ ಸರ್? ನಾನು ಹೇಳ್ತೇನೆ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ದಟ್ ಇಸ್ 1/f is equal to mu minus 1 into 1/r1 minus 1/r2. ಇದನ್ನು ಬಿಟ್ಟರೆ ಸರ್ derived relation between refractive index, image distance, object distance and radius of curvature for a refraction at spherical surface. ರಿಲೇಷನ್ ಅದೇನಿದೆ ಅಂದರೆ ಇಕ್ವೇಷನ್ mu2/v minus mu1/v is equal to mu2 minus mu1 divided by r. ಇದು 5 ಮಾರ್ಕ್ಸ್ ಡೆರಿವೇಷನ್. ಇದು ಬರಲಿಲ್ಲ ಅಂದ್ರೆ ಇದನ್ನು ಕೇಳಬಹುದು. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಈಕ್ವಿವೆಲೆಂಟ್ ಫೋಕಲ್ ಲೆಂತ್ ಆಫ್ 2 thin lenses kept in contact. ಇದನ್ನು ಕೇಳಬಹುದು. ಇನ್ನೊಂದು ಏನಿದೆ ಅಂದರೆ ಡೆರಿವೇಷನ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್ ಇನ್ ಟರ್ಮ್ಸ್ ಆಫ್ ದ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಇದನ್ನು 5 ಮಾರ್ಕ್ಸ್ ಕೇಳಬಹುದು ಡೆರಿವೇಷನ್. ಸೊ ರೇ ಆಪ್ಟಿಕ್ಸ್ ಅಲ್ಲಿ 4 ಡೆರಿವೇಷನ್ಸ್ ಇವೆ. 4 ಡೆರಿವೇಷನ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 42. ಕ್ವಶನ್ ನಂಬರ್ 42 ಯಾವಾಗಲೂ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಮೇಲೆ ಬರ್ತದೆ. 5 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವ ಸರ್ ಹೇಳ್ತೇವೆ ನೋಡಿ. ರೈಟ್ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. 5 ಅಬ್ಸರ್ವೇಷನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಸ್ ಅ ಇನ್ಸ್ಟಂಟೇನಿಯಸ್ ಪ್ರಾಸೆಸ್. ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಈ ಒಂದು 5 ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಬರೀಬೇಕು ಅಬ್ಸರ್ವೇಷನ್ಸ್. ಇದನ್ನು ಬಿಟ್ಟರೆ ಯಾವ್ದು ಬರ್ಬೋದು ಸರ್? ಇದನ್ನು ಬಿಟ್ಟರೆ ಒಂದು ಎನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ, ರೈಟ್ ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಥಿಯರಿ. 5 ಮಾರ್ಕ್ಸ್ ಕೇಳ್ತಾರೆ. ಫಸ್ಟ್ ಇಕ್ವೇಷನ್ ಬರೀಬೇಕು, ಆಮೇಲೆ ಆ ಪಾಯಿಂಟ್ಸ್ಗಳನ್ನು 5 ಪಾಯಿಂಟ್ಸ್ ಅಂತ ಬರೀಬೇಕು. 5 ಮಾರ್ಕ್ಸ್. ಇವೆರಡು ಬಿಟ್ಟು ಮತ್ತೊಂದು ಕ್ವಶನ್ ಕೇಳಿದ್ದಾರೆ ಎನ್ಯುವಲ್ ಎಕ್ಸಾಮಲ್ಲಿ. ಏನಂದರೆ ಅದು ಎಕ್ಸ್ಪ್ಲೈನ್ ಹಾಲ್ವಾಚ್ ಆ್ಯಂಡ್ ಲೆನಾರ್ಡ್ ಅಬ್ಸರ್ವೇಷನ್ಸ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ಹೆನ್ಸ್ ಡಿಫೈನ್ ವರ್ಕ್ ಫಂಕ್ಷನ್, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆ್ಯಂಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಈ ಮೂರರೊಳಗೆ ಯಾವುದಾದ್ರೂ ಒಂದು ಕ್ವಶನು ಈ ವರ್ಷ ಎನ್ಯುವಲ್ ಎಕ್ಸಾಮಲ್ಲಿ ಇರುತ್ತೆ. 5 ಮಾರ್ಕ್ಸ್. ಕ್ವಶನ್ ನಂಬರ್ 42. ಸೊ ವಾಟ್ ಅಬೌಟ್ ಕ್ವಶನ್ ನಂಬರ್ 43 ಸರ್? Question number 43 always comes from semiconductor devices and electronic devices. So semiconductor ಅಲ್ಲಿ ಇರತಕ್ಕಂತ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಗಳು ಯಾವ್ಯಾವ ಸರ್? ವಾಟ್ ಈಸ್ ಝೀನರ್ ಡಯೋಡ್? ಎಕ್ಸ್ಪ್ಲೇನ್ ಆಕ್ಷನ್ ಆಫ್ ಝೀನರ್ ಡಯೋಡ್ ಆಸ್ ಅ ವೋಲ್ಟೇಜ್ ರೆಗ್ಯುಲೇಟರ್. ಅದನ್ನ ಬಿಟ್ಟರೆ ವಾಟ್ ಈಸ್ ರೆಕ್ಟಿಫಿಕೇಶನ್? ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಆನ್ PN ಜಂಕ್ಷನ್ ಡಯೋಡ್ ಆಸ್ ಅ ಹಾಫ್ ವೇವ್ ರೆಕ್ಟಿಫೈಯರ್. ಡ್ರಾ ಇನ್ಪುಟ್ ಅಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್. ಹಾಫ್ ವೇವ್ ರೆಕ್ಟಿಫೈಯರ್ ಕೇಳಿದ್ರೆ ಫುಲ್ ವೇವ್ ರೆಕ್ಟಿಫೈಯರ್ ಅಂತ ಕೇಳ್ತಾರೆ. ಅದನ್ನ ಬಿಟ್ಟರೆ ಡಿಸ್ಕ್ರೈಬ್ ವಿತ್ ಸೂಟಬಲ್ ಬ್ಲಾಕ್ ಡಯಾಗ್ರಾಮ್ action of PN junction diode under forward bias and reverse bias and also draw IV characteristics. ಇವು ಸೆಮಿಕಂಡಕ್ಟರ್ ಮೇಲೆ ಬರ್ತಕ್ಕಂತಹ 5 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಕ್ವಶನ್ ನಂಬರ್ 40, ಕ್ವಶನ್ ನಂಬರ್ 41, 42, 43 4ರಲ್ಲಿ ಯಾವುದಾದ್ರೂ 2 ಬರಬೇಕು, ಹೌದಲ್ವಾ? ಸೊ ಇಲ್ಲಿ 4ರಲ್ಲಿ 2, ಇಲ್ಲಿ 4ರಲ್ಲಿ 2. ಇವಿಷ್ಟು ಡೆರಿವೇಷನ್ಸ್ಗಳನ್ನು ನೀವು ಏನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮ್ಸೆ 20ಗೆ 20 ಮಾರ್ಕ್ಸ್ ಇಲ್ಲಿ ತಗೋಬಹುದು. ಆರಾಮ್ಸೆ ತಗೋಬಹುದು. ಅಷ್ಟು ಓದ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದಾದ್ರೂ ಮೇಲೆ 2 ಚಾಪ್ಟರ್ ಓದ್ಕೊಳ್ಳಿ, ಕೆಳಗೆ 2 ಚಾಪ್ಟರ್ ಓದ್ಕೊಳ್ಳಿ. ಆರಾಮ್ಸೆ 4 ಡೆರಿವೇಷನ್ ಮಾಡಿ. Is it okay? So this is all about part D. So let us discuss about part C. Part C, it mainly consists of 3 marks question answers. So ಈ ವರ್ಷ 3 marks questions 10 ಇರ್ತವೆ. Out of 10 we have to answer any 5. ಹಾಗಾದ್ರೆ ಸರ್ ಈ ವರ್ಷ 3 marks questions ಯಾವ ಚಾಪ್ಟರ್ ಮೇಲೆ ಬರ್ತವೆ ಸರ್? ಅಕಾರ್ಡಿಂಗ್ ಟು ಯು ಬ್ಲೂ with question number, with question ನಾನು explain ಮಾಡ್ತೀನಿ. ಲಕ್ಷ್ಮಿ. So part C, it runs from question number 26 to question number 35. ಹಾಗಾದ್ರೆ question number 26 part C ಅಲ್ಲಿ ಇರತಕ್ಕಂತ question number 26 ಆ 3 marks question electric potential and capacitance ಮೇಲೆ ಬರ್ತದೆ according to new blueprint. ಹಾಗಾದ್ರೆ 3 marks questions ಗಳು ಯಾವ್ಯಾವ ಸರ್? ನಾನು ಹೇಳ್ತೇನೆ. derive the relation between electric field and electric potential. Derive the expression for the energy stored in a capacitor. Obtain expression for effective capacitance of 2 capacitors connected in series.
series bitre parallel to it. Next, derive an expression for potential energy of electric dipole placed in an uniform electric field. Idan bitre derive the expression for capacitance of the parallel plate capacitor. C is equal to epsilon naught A upon B antide ನೋಡಿ ಆ ಕ್ವೆಶ್ಚನ್. ಇವು 3 ಮಾರ್ಕ್ಸ್ ಕ್ವೆಶ್ಚನ್ಸ್. ಕ್ವೆಶ್ಚನ್ ನಂಬರ್ 26 ಇದರಲ್ಲಿ ಯಾವುದು ಬರ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 27 ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಬರ್ತದೆ 3 ಮಾರ್ಕ್ಸ್ ಕ್ವೆಶ್ಚನ್. ಸೊ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಇರೋದು 4 ಕ್ವೆಶ್ಚನ್ಸ್ 3 ಮಾರ್ಕ್ಸ್. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಯಾವುದು resistors in series, resistors in parallel. Minimum sir, derive the expression for drift velocity. Mattom sir, derive the relation between J is equal to sigma E. ಉದಾಹರಣೆಗೆ ಯಾವುದಾದರೂ ಒಂದು 3 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 28 ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ ಬರ್ತದೆ 3 ಮಾರ್ಕ್ಸ್ ಕ್ವೆಶ್ಚನ್. ಸೊ ಯಾವ್ಯಾವ ಸರ್ ಕ್ವೆಶ್ಚನ್ಸ್ ನಾನು ಹೇಳ್ತೇನೆ. ವಾಟ್ ಈಸ್ ಸೈಕ್ಲೋಟ್ರಾನ್, ಡ್ರಾ ಇಟ್ಸ್ ನೀಟ್ ಲೇಬಲ್ ಡಯಾಗ್ರಾಮ್. ಇದನ್ನು ಬಿಟ್ಟರೆ how galvanometer is converted into ammeter, how galvanometer is converted into voltmeter. ಇವೆರಡರಲ್ಲಿ ಯಾವುದಾದರೂ ಒಂದಂತೂ ಬರಲೇಬೇಕು, ಬಂದೇ ಬರುತ್ತೆ, ಅಮೀಟರ್ ಅಥವಾ ವೋಲ್ಟ್ಮೀಟರ್. ಇದನ್ನು ಬಿಟ್ಟರೆ ಸ್ಟೇಟ್ ಆಂಪಿಯರ್ ಸರ್ಕ್ಯೂಟ್ ಲಾ and derive the expression for magnetic field due to straight infinite straight current carrying conductor. ಇವು 3 ಮಾರ್ಕ್ಸ್ ಕ್ವೆಶ್ಚನ್ಸ್. ಇವು ಇನ್ನೊಂದು ಆ್ಯಡ್ ಮಾಡ್ಕೋಬಹುದು. ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಸೈಕ್ಲೋಟ್ರಾನ್. ಇವು 3 ಮಾರ್ಕ್ಸ್ ಕ್ವೆಶ್ಚನ್ಸ್ based on moving charges and magnetism. Next, question number 29, magnetism and matter ಮೇಲೆ ಬರ್ತದೆ. So magnetism and matter ಮೇಲೆ 3 marks questions ಯಾವ್ಯಾವ ಸರ್? differences ಕೇಳ್ತಾನೆ. differences between diamagnetic, paramagnetic and ferromagnetic materials ಕೇಳ್ತಾನೆ. differences ಅನ್ನು ಓದ್ಕೊಳ್ಳಿ. then the properties of diamagnetic, paramagnetic, ferromagnetic materials ಅನ್ನು ಓದ್ಕೊಳ್ಳಿ. Next, what is hysteresis? Define term, corrosivity and retentivity of ferromagnetic material. Next, state and explain Gauss's law in magnetism. Next, magnetic declination, magnetic dip, mention the SI rate of magnetization. You 3 marks questions, magnetism and matter. Next, question number 30. Question number 30, it always comes from electromagnetic induction. So, which questions are there, sir, based on electromagnetic induction? Look at it. ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪರಿಮೆಂಟ್ ಇದೆ ನೋಡಿ, ಅದನ್ನು 3 ಮಾರ್ಕ್ಸಿಗೆ ಜಾಸ್ತಿ ಕೇಳಿದ್ದಾರೆ. ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪರಿಮೆಂಟ್. ಮತ್ತೊಂದು ಮೆನ್ಷನ್ ಎನಿ 3 ಅಪ್ಲಿಕೇಶನ್ಸ್ ಆಫ್ ಎಡಿ ಕರೆಂಟ್. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ ಇದೆ, ಅಪ್ಲಿಕೇಶನ್ಸ್ ಆಫ್ ಎಡಿ ಕರೆಂಟ್. ನೆಕ್ಸ್ಟ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ EMF ಇಂಡ್ಯೂಸ್ಡ್ ಇನ್ ಎ ಕಂಡಕ್ಟರ್ ಮೂವಿಂಗ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನು ಬಿಟ್ಟರೆ ಸರ್ derive the expression for energy stored in a inductor. ಇದು 3 ಮಾರ್ಕ್ಸ್ ಕೇಳ್ತಾರೆ. ಇದೆ ನೋಡಿ, energy stored in inductor is equal to U is equal to half LI square. ಇದೇ ಕ್ವೆಶ್ಚನ್ ಅನ್ನ ಟ್ವಿಸ್ಟ್ ಮಾಡಿ ಕೇಳಿದ್ರೆ 2019 ಹೇಗೆ ಕೇಳಿದ್ರೆ derive the expression for energy stored in a current carrying coil ಅಂತ ಕೇಳಿದ್ರು. Don't get confused. Inductor ಅಂದ್ರೂ ಒಂದೇ, current carrying coil ಅಂದ್ರೂ ಒಂದೇ. So these are the 3 marks questions and answers based on electromagnetic induction. Next, alternating current. 31st question 3 marks question alternating current ಮೇಲೆ ಬರ್ತದೆ. ಹಾಗಾದ್ರೆ ಯಾವ ಕ್ವೆಶ್ಚನ್ಸ್ ಇರವು ಯಾವ್ಯಾವ ಅಂದ್ರೆ ಮೆನ್ಷನ್ ದ 3 ಟೈಪ್ಸ್ ಆಫ್ ಎನರ್ಜಿ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್. ದಯವಿಟ್ಟು 3 ಲಾಸಸ್ ಅನ್ನು ಓದ್ಕೊಳ್ಳಿ. ಇದನ್ನು ಬಿಟ್ಟರೆ ಸರ್ ಶೋ ದಟ್ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಬೈ π/2 when AC voltage applied to a pure inductors. ಇದನ್ನು ಬಿಟ್ಟರೆ ಇನ್ನೊಂದು ಯಾವ ಕೇಳ್ಬೋದು ಅಂದ್ರೆ show that voltage lags current by π/2 when AC voltage applied to pure capacitors. ಈ ಮೂರು ಒಳಗಡೆ ಬರಬೇಕು. 3 marks questions alternating current. ಅದು ಬೇರೆ ಬರಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 32 ವೇವ್ ಆಪ್ಟಿಕ್ಸ್ ಮೇಲೆ ಇರ್ತದೆ 3 marks. ಹಾಗಾದ್ರೆ ಯಾವ 3 marks questions ಬೇಗ ಹೇಳ್ತಾರೆ ಬರ್ಕೊಳ್ಳಿ. ಏನೇನಿದೆ ಮೆನ್ಷನ್ ಎನಿ 3 applications of polarites. Next, what is polarization of light? Mention 2 methods of producing plane polarized light. Next, using Huygens principle show that angle of incidence is equal to angle of refraction. Next, arrive at Snell's law of refraction using Huygens principle for refraction of a plane wave. Next, differences between interference and diffraction. The most frequently asked question. Next, question number 33 ಯಾವಾಗಲೂ atom chapter ಮೇಲೆ ಬರ್ತದೆ ವರ್ಷ. atom chapter ಅಲ್ಲಿ ಇರತಕ್ಕಂತ 3 marks questions ಗಳು ಯಾವ್ಯಾವ ಸರ್? derive the expression for radius of an electron revolving in nth orbit. radius ಕಂಡುಹಿಡಿಯ ಅಂತ. ಅದನ್ನ ಬಿಟ್ಟರೆ postulates of Bohr's atomic theory. ಅದನ್ನ ಬಿಟ್ಟರೆ
ಲಿಮಿಟೇಷನ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಅದನ್ನ ಬಿಟ್ಟರೆ ವಾಟ್ ಆರ್ ಮ್ಯಾಟರ್ ವೇವ್ಸ್, ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೈನ್ wavelength of a particle and explain the terms. ಇವು 3 marks questions atom chapter. Next 34th question nuclei chapter ಮೇಲೆ ಬರ್ತದೆ according to new blueprint. ಹಾಗಾದ್ರೆ 3 marks questions ಗಳು ಯಾವ ಸರ್ nuclei ಮೇಲೆ ಯಾವ್ಯಾವ ಅಂದ್ರೆ derive an expression for half life of a radioactive nuclei, half life equation. ಇದನ್ನ ಬಿಟ್ಟರೆ write the characteristics of nuclear forces. nuclear forces ಗಳ characteristics ಕೇಳ್ತಾರೆ 3 marks ಗೆ. For example nuclear forces are the short range forces. ಈ ರೀತಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಬರಬೇಕು. ಇದನ್ನ ಬಿಟ್ಟರೆ ಏನು ಕೇಳ್ಬೋದು ಅಂದರೆ ಡಿಫರೆನ್ಸಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫಿಸನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಸನ್ ಕೇಳ್ತಾರೆ 3 marks. ಇವು ನ್ಯೂಕ್ಲಿಯರ್ ಚಾಪ್ಟರ್ ಮೇಲೆ ಇರ್ತಕ್ಕಂಥ 3 marks ಕ್ವಶನ್ಸ್. ಸೊ ಲಾಸ್ಟ್ ಕ್ವಶನ್ 3 marks ಅಲ್ಲಿ ಕ್ವಶನ್ ನಂಬರ್ 35. ಕ್ವಶನ್ ನಂಬರ್ 35 ಕಮ್ಸ್ ಫ್ರಮ್ ಸೆಮಿಕಂಡಕ್ಟರ್ ಚಾಪ್ಟರ್. ಯಾವ್ಯಾವ ಸರ್ 3 marks ಕ್ವಶನ್ಸ್ ನಾನು ಹೇಳ್ತೇನೆ. ಒಂದೇದು ಡಿಫೈನ್ ಕಂಡಕ್ಷನ್ ಬ್ಯಾಂಡ್, ವೇಲೆನ್ಸಿ ಬ್ಯಾಂಡ್ ಆ್ಯಂಡ್ ಎನರ್ಜಿ ಗ್ಯಾಪ್. ನೆಕ್ಸ್ಟ್ differences between n type, p type of semiconductors. Next differences between intrinsic and extrinsic semiconductors. Next what are optoelectronic device, name any 2 optoelectronic devices. Next what is NAND gate, write its logic, symbol and truth table. Next question how Zener diode is used as voltage regulator, explain. Next question what are logic gates, write the symbol of NOT gate and AND gate. You ಪ್ರೀವಿಯಸ್ ಆನ್ಯುವಲ್ ಎಕ್ಸಾಮಿನೇಷನ್ಸ್ಗಳಲ್ಲಿ ಕೇಳಿರ್ತಕ್ಕಂಥ 3 marks ಕ್ವಶನ್ಸ್ ಹೌದಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಪಾರ್ಟ್ ಸಿ 3 marks ಕ್ವಶನ್ಸ್. ಇಲ್ಲಿ 10 ಕ್ವಶನ್ಸ್ ಇದೆ, 10ಕ್ಕೆ 10 ಬರೆಯೋ ಅವಶ್ಯಕತೆ, 10ರಲ್ಲಿ 5 ಬರೀಬೇಕಾಗ್ತದೆ. ಸೊ ಯಾವುದಾದ್ರೂ 5 ಚಾಪ್ಟರ್ಸ್ಗಳನ್ನು ನೀವು ಥರೋ ಆಗಿ ಪ್ರಿಪೇರ್ ಆಗಿ ಇಲ್ಲಿ ಆರಾಮ್ಸೆ 15 marks ತಗೋಬೋದು. ಪಾರ್ಟ್ ಡಿ ಕಂಪ್ಲೀಟ್ ಆಯಿತು, ಪಾರ್ಟ್ ಸಿ ಕಂಪ್ಲೀಟ್ ಆಯಿತು. ಕಮಿಂಗ್ ಟು ಪಾರ್ಟ್ ಬಿ. Part B mainly it consists of 2 marks question answers. 2 marks question answers. Question number 16 ಇಂದ question number 25 ವರೆಗೂ 2 marks questions 10 ಇರ್ತವೆ, 10ರಲ್ಲಿ 5 ಇದೆ. ಯಾವುದಾದ್ರೂ 5 ಚಾಪ್ಟರ್ಸ್ಗಳನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಹಾಗಾದರೆ ಸರ್ ಯಾವ ಚಾಪ್ಟರ್ ಮೇಲೆ ಕೇಳ್ತಾನೆ ಸರ್ ಈ ವರ್ಷ ನೋಡಿ ಬ್ಲೂ ಪ್ರಿಂಟ್ ಇರೋ ಪ್ರಕಾರ ಡಿಸ್ಕಸ್ ಮಾಡೋಣ. ನೋಡಿ 2 marks questions ಪಾರ್ಟ್ ಬಿ ಲಕ್ಷ ಕೊಟ್ಟು ಕೇಳಿ. question number 11 ಅಲ್ಲಿ question number 16 ಇಂದ ಸ್ಟಾರ್ಟ್ ಆಗ್ತದಲ್ಲ 2 marks ಕ್ವಶನ್ಸ್ ಈ ವರ್ಷ. ಕ್ವಶನ್ ನಂಬರ್ 16 ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಮೇಲೆ ಬರ್ತದೆ. ಹಾಗಾದರೆ ಯಾವ್ಯಾವ ಕ್ವಶನ್ಸ್ ಸರ್ 2 marks ಈ ಚಾಪ್ಟರ್ ಮೇಲೆ ನಾನು ಲಿಸ್ಟ್ ಔಟ್ ಮಾಡಿದ್ದೆ. ಯಾವ್ಯಾವ ಅಂದರೆ ವಾಟ್ ಆರ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್, ಗಿವ್ ಎಕ್ಸಾಂಪಲ್. ಎಸ್ ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಫ್ರಮ್ ವಿಚ್ ಕೆಪಾಸಿಟನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ಎಸ್ ವೆರಿ ಗುಡ್. ನೆಕ್ಸ್ಟ್ ಒಂದು ಅಪ್ಲೈಡ್ ಕ್ವಶನ್ ಕೇಳಿದ್ದೆ ನೋಡಿ ಏನಂದರೆ a parallel plate capacitor with air between the plates has capacitance C. What will be the capacitance of if distance is doubled and space between the plate is filled with the substance of dielectric constant Fermi? ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇದನ್ನು ಬಿಟ್ಟರೆ what are equipotential surfaces and write the characteristics of equipotential surfaces. ಈ ರೀತಿ ಪ್ರಶ್ನೆಗಳನ್ನ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಮೇಲೆ ಕೇಳಬಹುದು. ಗೆಟಿಂಗ್ ವಾಟ್ ಐ ಟೆಲಿಂಗ್? ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17 ಇಟ್ ಕಮ್ಸ್ ಫ್ರಮ್ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಕೇಳ್ತಾರೆ. ಹಾಗಾದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಇರ್ತಕ್ಕಂಥ 2 marks ಕ್ವಶನ್ ಆನ್ಸರ್ಸ್ಗಳು ಯಾವ್ಯಾವ ಸರ್ ಬರ್ಬೋದು ಹೇಳ್ತೀವಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ, ಮೆನ್ಷನ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ಡಿಫೈನ್ ಮೊಬಿಲಿಟಿ, ಮೆನ್ಷನ್ ಇಟ್ಸ್ SI ಯೂನಿಟ್. What are ohmic devices? Give an example. State Kirchhoff's law of electrical network. Mention represent graphically the variation of resistivity with absolute temperature for copper and nitrometal. Graph and draw madidare. Yes. Write the expression for drift velocity in terms of current and explain the terms. Next limitations of Ohm's law helidinala. Yes. Next define drift velocity and mobility. ಇವು 2 marks ಕ್ವಶನ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಬರಬೇಕು. ಇವೇ ಬರ್ತವೆ ನಮ್ಮಿಂದ. ನೆಕ್ಸ್ಟ್ ಕ್ವಶನ್ ನಂಬರ್ 13 ನಾಟ್ 13 ಯಾವುದು 16 ಆಯಿತು 17 ಆಯಿತು. ಕ್ವಶನ್ ನಂಬರ್ 18 ಆ್ಯಂಡ್ 19 ಅವು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರಿ ಚಾಪ್ಟರ್ ಮೇಲೆ ಬರ್ತವೆ. ಅಂದರೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರಿ ಮೇಲೆ 2 marks ಕ್ವಶನ್ಸ್ 2 ಬರ್ತವೆ. ಕ್ವಶನ್ ನಂಬರ್ ಯಾವುದಾದ್ರು 18 ಆ್ಯಂಡ್ 19. ಹಾಗಾದರೆ ಯಾವ್ಯಾವ ಕ್ವಶನ್ಸ್ 2 marks ಹೇಳ್ತೇವೆ ಬರ್ಕೊಳ್ಳಿ. What is hysteresis? Mention the significance of hysteresis current.
Next question. Define retentivity and corrosivity. Next question. State and explain Gauss's law in magnetism. Next question. Define magnetic dip, declination at a place. Next question. State and explain Curie's law in magnetism. Next. Write the expression for magnetic dipole kept in a uniform magnetic field and explain the terms. Next question. Mention the properties of dia, para, ferromagnetic materials. Next question. Draw the variation of magnetic field and magnetic intensity when ferromagnetic materials is placed in the magnetization field. ಇವು 2 ಮಾರ್ಕ್ಸ್ ಕ್ವಶನ್ಸ್ಗಳು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್ ಮೇಲೆ ಬರ್ತವೆ. ಇವೇ ಬರಬೇಕು, ಬರ್ತವೆ. ಕ್ವಶನ್ ನಂಬರ್ 60, 17, 18, 19. ನೆಕ್ಸ್ಟ್ ಕ್ವಶನ್ ನಂಬರ್ 20. ಕ್ವಶನ್ ನಂಬರ್ 20 ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಮೇಲೆ ಬರ್ತದಂತೆ ಈ ವರ್ಷ. ಹಾಗಾದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಲ್ಲಿ ಇರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವ ಸರ್? ಯಾವ್ಯಾವ ಅಂದರೆ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್. ಆ್ಯಂಡ್ ಇಲ್ಲಿ ಏನು ಕೇಳ್ತಾರೆ ಅಂದರೆ ಯೂಸಸ್ ಆಫ್ ರೇಸ್ ಕೇಳ್ತಾರೆ. ಯಾವ್ಯಾವ? ಗಿವ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಎಕ್ಸೈಸ್, ಗಿವ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್, ಗಿವ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಇನ್ಫ್ರಾರೆಡ್ ರೇಸ್, ಗಿವ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಮೈಕ್ರೋವೇವ್ಸ್, ವಿಸಿಬಲ್ ರೇಸ್. ಈ ರೀತಿಯ ಪ್ರಶ್ನೆಗಳನ್ನು ಕೇಳೋದು 2 ಮಾರ್ಕ್ಸ್ ಪಕ್ಕ ಕೇಳ್ತಾರೆ, ಓದಬೇಕು. ಇದನ್ನು ಬಿಟ್ಟರೆ ಸರ್ ಒಂದು ಎಕ್ಸಾಮಲ್ಲಿ ಕೇಳ್ತಾರೆ ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಸ್ಪೀಡ್ ಆಫ್ ಲೈಟ್ ಇನ್ ಟರ್ಮ್ಸ್ ಆಫ್ μ0 and ε0 and explain the terms ಅಂತ ಕೇಳ್ತಾರೆ. ಇವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳು. ವೈಶಾಖ್ ನೌಶಾಖ್. ನೆಕ್ಸ್ಟ್ ಕ್ವಶನ್ ನಂಬರ್ 21 ರೇ ಆಪ್ಟಿಕ್ಸ್ ಮೇಲೆ ಬರ್ತದೆ. 21. ಸೊ ಹಾಗಾದರೆ ಸರ್ ರೇ ಆಪ್ಟಿಕ್ಸ್ ಮೇಲೆ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವ ಸರ್? ನಾನು ಹೇಳ್ತೇನೆ, ಬರ್ಕೊಳ್ಳಿ. ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ರೇನ್ಬೋ. ಡ್ರಾ ರೇ ಡಯಾಗ್ರಾಮ್ ಆಫ್ ಇಮೇಜ್ ಫಾರ್ಮೇಷನ್ ಇನ್ ಕೇಸ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್. Draw a ray diagram of image formation in case of simple microscope and write the 2 applications for total internal reflection. You 2 marks questions ray optics mein barte. Next question number 22 always comes from wave optics. So 2 marks questions yav sir wave optics mele ಸ್ವಲ್ಪ ಹೇಳಿ ಸರ್, ಹೇಳ್ತಾ ನೋಡಿ ಬನ್ನಿ. ಕ್ವಶನ್ ನಂಬರ್ ಎಷ್ಟಾಯಿತು? 16, 17, 18, 19, 20, 21, 22 ಅನ್ನೋದು 22. What is diffraction of light? What is polarization of light? Name any one method to produce plane polarized light. Write the relation between path difference and wavelength of light wave used for constructive and destructive interference of light. Next question. Mention 2 applications of polarides. Next, mention any 2 methods of increasing the resolving power of microscope. Next, what is Doppler effect in light? Write the expression for Doppler shift. ಈ ರೀತಿ ಪ್ರಶ್ನೆಗಳು 2 ಮಾರ್ಕ್ಸ್ ಕ್ವಶನ್ಸ್ ಕೇಳಿ ವೇವ್ ಆಪ್ಟಿಕ್ಸ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 23. ಕ್ವಶನ್ ನಂಬರ್ 23 ಡುವಲ್ ನೇಚರ್ ಮೇಲೆ ಬರ್ತದೆ. ಸೊ ಯಾರು ಸರ್ 2 ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಡುವಲ್ ನೇಚರ್ ಮೇಲೆ ನಾನು ಲಿಸ್ಟ್ ಮಾಡಿದ್ದೀನಿ ನೋಡಿ. ಯಾವ್ಯಾವ ಅಂದರೆ ಇಲ್ಲಿ ಅಪ್ಲೈಡ್ ಕ್ವಶನ್ಸ್ ಮತ್ತು ಪ್ರಾಬ್ಲಮ್ಸ್ ಅಂತ ಕೇಳ್ಬೋದು. ಯಾವ ರೀತಿ ಅಂದರೆ ಒಂದ್ಸತಿ ಕೇಳಿ ನೋಡ್ರೆ ಒಂದು ಪ್ರಾಬ್ಲಮ್ ಕೇಳ್ತಾನೆ. ಕ್ಯಾಲ್ಕುಲೇಟ್ ಡಿ ಬ್ರಾಯ್ ವೇವ್ಲೆಂತ್ ಅಸೋಸಿಯೇಟೆಡ್ ವಿತ್ ಆನ್ ಎಲೆಕ್ಟ್ರಾನ್ moving with the speed of 2 into 10 to the power minus 5 meter per second. What's the case? Next, this bit sir, write the expression for d Broglie wavelength of electron in terms of electric potential and explain the terms. This bit sir, an alpha particle, a proton and electron are moving with equal to kinetic energy. Which one of this particle has the longest d Broglie wavelength? Give reason. Applied question ke idin bitte man 2 marks questions available andre define photoelectric work function and electron volt, threshold frequency, threshold wavelength. ee ರೀತಿ ಪ್ರಶ್ನೆಗಳು ಬರಬಹುದು. ಇದನ್ನ ಬಿಟ್ಟರೆ what are d Broglie waves, how does d Broglie wavelength vary with the movement of moving particle. ಇವಿಷ್ಟೇ ಪ್ರಶ್ನೆಗಳು ಬರಬೇಕು ಡುವೆಲ್ ಲೆಕ್ಚರ್ ಮೇಲೆ 2 marks questions. Next question number 24, it comes from atom chapter. atom ಮೇಲೆ ಇರತಕ್ಕಂತ 2 marks questions ಗಳು ಯಾರು ಅಂದ್ರೆ write the limitations of Bohr's atomic model. 2019 ಯಾವ ಕ್ವಶನ್ ಕೇಳಿದ್ರೆ draw the diagram representing the schematic of Geiger and Marsden experimental setup for alpha particle scattering experiment. gold foil experiment ಇದೆಯಲ್ಲ ಅದರ ಡಯಾಗ್ರಾಮ್ ಕೇಳಿದ್ದಾರೆ ನಮಗೆ. ಆಟಮ್ ಮುಗಿತಾ. ನೆಕ್ಸ್ಟ್ ಸೆಮಿಕಂಡಕ್ಟರ್. ಕ್ವಶನ್ ನಂಬರ್ 25 ಸೆಮಿಕಂಡಕ್ಟರ್ ಮೇಲೆ ಇದೆ.
ಸೆಮಿಕಂಡಕ್ಟರ್ ಇರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವ ಸರ್ ನಾನು ಲಿಸ್ಟ್ ಮಾಡಿದ್ದೀನಿ. ಅಪ್ಲಿಕೇಶನ್ಸ್ ಆಫ್ LED, ವಾಟ್ ಈಸ್ ಫೋಟೋಡಯೋಡ್, ಮೆನ್ಷನ್ ಇಟ್ಸ್ ಒನ್ ಯೂಸ್, ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಸೋಲಾರ್ ಸೆಲ್, ಎಸ್ differences between N type and P type of semiconductor, write any two advantages of LED over conventional incandescent low power lamps, what is NAND gate, give its logic symbol. Next, write the logic symbol and truth table of NAND gate. Next, what are intrinsic and what are intrinsic semiconductor. Next, name the element which is used as dopant to obtain P type of semiconductors. ಇವು 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ಗಳು. ಇವೇ ಕ್ವಶನ್ಸ್ಗಳು ಬರ್ತವೆ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. getting what I'm telling you? 2 ಮಾರ್ಕ್ಸ್ ಕ್ವಶನ್ 10 ಇರ್ತದೆ. we have to answer in 5. ಯಾವುದಾದ್ರು 5 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿ ಆರಾಮ್ಸೆ 10 ಮಾರ್ಕ್ಸ್ ಮಾಡಿ. ಸೊ ಪಾರ್ಟ್ ಡಿ ಮುಗಿತು, ಪಾರ್ಟ್ ಸಿ ಮುಗಿತು, ಪಾರ್ಟ್ ಬಿ ಮುಗಿತು, ಪಾರ್ಟ್ ಎಗೆ ಬರೋಣ. Part A mainly it consists of 1 marks question answers. So in this year we are having 15 1 marks question answers. Question number 1 ಇಂದ question number 15 ವರೆಗೂ part A ಇರುತ್ತದೆ. 15 1 marks questions ಅನ್ನು ಕೇಳ್ತಾರೆ. ಹಾಗಾದ್ರೆ ಬ್ಲೂಪ್ರಿಂಟ್ ನ ಪ್ರಕಾರ ಯಾವ ಕ್ವಶನ್ಸ್ ಯಾವ ಚಾಪ್ಟರ್ ಮೇಲೆ ಬರ್ತವೆ ಸರ್ ವಿತ್ ಕ್ವಶನ್ ನಂಬರ್ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಲಕ್ಷ ಕೊಟ್ಟು ಕೇಳಿ. ಪಾರ್ಟ್ ಎ ಅಲ್ಲಿ ಫಸ್ಟ್ ಕ್ವಶನ್ 1 ಮಾರ್ಕ್ಸ್ ಕ್ವಶನ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ಇರುತ್ತೆ. ಸೆಕೆಂಡ್ ಕ್ವಶನ್ ಕೂಡ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ಇರುತ್ತೆ. ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್ 2 ಕೇಳ್ತಾರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ. ಹಾಗಾದ್ರೆ ಯಾವ್ಯಾವ ಕೇಳ್ಬೋದು ಸರ್? ಅಗದಿ ಸರಳ. ವಾಟ್ ಈಸ್ ದಿ SI ಯೂನಿಟ್ ಆಫ್ ಚಾರ್ಜ್, ವಾಟ್ ಈಸ್ ಚಾರ್ಜ್, ಸ್ಟೇಟ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್, define 1 coulomb of charge, define 1 coulomb of charge ಆಯ್ತಾ. ನೆಕ್ಸ್ಟ್ define 1 coulomb, ಎರಡು ಪ್ರಶ್ನೆ ಒಂದೇವು. ಅದಾದರೆ define dipole moment, what is electric dipole, or what is the net charge on electric dipole. ಇದನ್ನು ಬಿಟ್ಟರೆ ಸ್ಟೇಟ್ Gauss's law in electrostatics, what is electric flux, what is the SI unit of electric flux, what is the dimensional formula of electric flux. ಈ ರೀತಿ ಪ್ರಶ್ನೆಗಳನ್ನು ಕೇಳಬಹುದು 1 ಮಾರ್ಕ್ಸ್ ಕ್ವಶನ್ಸ್ ಬೇಸ್ಡ್ ಆನ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಸೊ ಹಾಗಾದರೆ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2 ಆಯಿತು. ಈಗ ಕ್ವಶನ್ ನಂಬರ್ 3 ಮತ್ತು 4 ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಬರ್ತವೆ. ಅಗೇನ್ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ 1 ಮಾರ್ಕ್ಸ್ ಕ್ವಶನ್ಸ್ 2 ಬರ್ತವೆ. ಯಾವ್ಯಾವ ಸರ್ ಕ್ವಶನ್ ನಂಬರ್ 3 ಆ್ಯಂಡ್ 4 ಯಾವಾಗ ಬರ್ಬೋದು? ಅದು ಈಸಿ ಕೇಳ್ತಾರೆ. ಏನು? ವಾಟ್ ಈಸ್ ದ SI ಯೂನಿಟ್ ಆಫ್ ಕರೆಂಟ್, ವಾಟ್ ಈಸ್ ಕರೆಂಟ್ ಡೆನ್ಸಿಟಿ, what is drift velocity, define mobility, define relaxation time, define EMF, what is the write the conditions for balanced Wheatstone bridge, what is potentiometer, what is meter bridge, applications of potentiometer, applications of meter bridge, applications of uses of Wheatstone bridge, states Kirchhoff's junction rule, node rule, current law, voltage law ಇದೆಲ್ಲ ಆ ರೀತಿ ಪ್ರಶ್ನೆಗಳನ್ನು ಕೇಳಬಹುದು. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ ಬರ್ತದೆ. ಸೊ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ ಇರತಕ್ಕಂಥ 1 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವ ಅಂದರೆ ಡಿಫೈನ್ ಲಾರೆಂಟ್ಸ್ ಫೋರ್ಸ್, ವಾಟ್ ಈಸ್ ಅಮೀಟರ್, ವಾಟ್ ಈಸ್ ವೋಲ್ಟ್ ಮೀಟರ್, ಹೌ ಅಮೀಟರ್ ಈಸ್ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್, ಸಾರಿ ಹೌ ಗ್ಯಾಲನೋಮೀಟರ್ ಈಸ್ ಕನ್ವರ್ಟೆಡ್ ಇಂಟು ಅಮೀಟರ್, ಹೌ ಗ್ಯಾಲನೋಮೀಟರ್ ಈಸ್ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್. ಇದನ್ನು ಬಿಟ್ಟರೆ ಸರ್ ನೋಡಿ ಇಲ್ಲಿ ಅಪ್ಲೈಡ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಮ್ಯಾಗ್ನೆಟಿಕ್ ಫೋರ್ಸಿನ ಇಕ್ವೇಷನ್ ಏನು? F is equal to BLV sin theta. ಸೊ ವೆನ್ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಮ್ಯಾಕ್ಸಿಮಮ್, ವೆನ್ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಮಿನಿಮಮ್ ಅಂತ ಕೇಳ್ತಾರೆ. ಹೌದಾ? ಸೈಕ್ಲೋಟ್ರಾನಿನ ಯೂಸಸ್ಸು, ವಾಟ್ ಈಸ್ ಸೈಕ್ಲೋಟ್ರಾನ್, ಸೈಕ್ಲೋಟ್ರಾನಿನ ಡೈಗ್ರಾಮು, ಡಿಮೆರಿಟ್ಸ್ ಆಫ್ ಸೈಕ್ಲೋಟ್ರಾನ್, ಈ ರೀತಿ ಪ್ರಶ್ನೆಗಳು ಕೇಳ್ತಾರೆ. ಆಂಪಿಯರ್ ಸರ್ಕ್ಯೂಟ್ ಲಾ 1 ಮಾರ್ಕ್ಸ್ ಕೇಳ್ಬೋದು, ಕೇಳ್ತಾರೆ. ಇನ್ನೊಂದಿದೆ ನೋಡಿ, ವೆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ಸ್ ಎಕ್ಸ್ಪ್ರೆಷನ್, ಅಲ್ಲಿ ಎಕ್ಸ್ಪ್ರೆಷನ್ ಏನಿದೆ? F is equal to BIL sin theta. ಆ F ಯಾವಾಗ ಮ್ಯಾಕ್ಸಿಮಮ್ ಇರ್ತದೆ, ಅವ F ಯಾವಾಗ ಮಿನಿಮಮ್ ಇರ್ತದೆ, ಆ ರೀತಿ ಅಪ್ಲೈಡ್ ಕ್ವಶನ್ಸ್ಗಳು ಇದೆ. ಬೋರ್ಸ್ ಮ್ಯಾಗ್ನೆಟ್ರಾನ್ ಅಂದ್ರೆ ಏನು, ಬೋರ್ಸ್ ಮ್ಯಾಗ್ನೆಟ್ರಾನಿನ ವ್ಯಾಲ್ಯೂ ಎಷ್ಟು, ಈ ರೀತಿಯ ಪ್ರಶ್ನೆಗಳು ಕೇಳೋದು. ನೆಕ್ಸ್ಟ್ ಓಕೆ, ಎಷ್ಟು ಕ್ವಶನ್ಸ್ ಆಗು? 1 2 3 4 5 ಕ್ವಶನ್ಸ್ ಆಗು. ನೆಕ್ಸ್ಟ್ ಕ್ವಶನ್ ನಂಬರ್ 6 ಮತ್ತು 7 ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಮೇಲೆ ಬರ್ತದೆ.
ಸೊ ಒನ್ ಸೆಕೆಂಡ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಮೇಲೆ 1 ಮಾರ್ಕ್ಸ್ ಕ್ವಶನ್ಸ್ ಎರಡು ಇವೆ. ಯಾವ ಕೇಳಬೇಕು ಸರ್ ಹಾಗಾದರೆ? ಇಷ್ಟೊತ್ತನ ಡಿಸ್ಕಸ್ ಮಾಡಿದ್ವಿ. ರಿಟೆಂಟಿವಿಟಿ ಅಂದ್ರೇನು, ಕರೋಸಿವಿಟಿ ಅಂದ್ರೇನು, ಸ್ಟೇಟ್ ಕ್ಯೂರೀಸ್ ಲಾ, ಸ್ಟೇಟ್ ಕ್ಯೂರೀಸ್ ಲಾ, ರಿಟೆಂಟಿವಿಟಿ, angle of declination, angle of inclination, angle of dip, and how bar magnet produces magnetic field. ಅದನ್ನ ಡಯಾಗ್ರಾಮ್ ಅನ್ನು ನಾವು ಸ್ಕೆಚ್ ಮಾಡಬೇಕಾಗ್ತದೆ. and they will ask write the any one property of magnetic field line. what is hysteresis curve? ಈ ರೀತಿ ಪ್ರಶ್ನೆಗಳನ್ನ ಕೇಳೋದುಂಟು 1 ಮಾರ್ಕ್ಸ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಸೊ ಎಷ್ಟು ಕ್ವಶನ್ಸ್ ಆದವು? 1 2 3 4 5 6 7 ಕ್ವಶನ್ಸ್ ಆದವು. 8th ಕ್ವಶನ್ ಆಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಬರ್ತದೆ. ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಇರ್ತಕ್ಕಂಥ 1 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವ ಸರ್? ಇವೇ ರೀ. ಪವರ್ ಫ್ಯಾಕ್ಟರ್ ಅಂದ್ರೆ ಏನು, ಕ್ಯೂ ಫ್ಯಾಕ್ಟರ್ ಅಂದ್ರೆ ಏನು, ಇಂಪಿಡೆನ್ಸ್ ಅಂದ್ರೆ ಏನು, ಕೆಪಾಸಿಟನ್ಸ್ ಅಂದ್ರೆ ಏನು, ಇಂಡಕ್ಟನ್ಸ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು, ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು, ಆನ್ ವಿಚ್ ಪ್ರಿನ್ಸಿಪಲ್ ಟ್ರಾನ್ಸ್ಫಾರ್ಮರ್ ವರ್ಕ್ಸ್, ಮ್ಯೂಚುವಲ್ ಇಂಡಕ್ಷನ್ ಅಂತ ಆನ್ಸರು, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು, ಈ ರೀತಿ ಪ್ರಶ್ನೆಗಳನ್ನ ಕೇಳೋದು ಅಥವಾ ಫೇಸರ್ ಡಯಾಗ್ರಾಮನ್ನು ಕೇಳೋದು ಆಲ್ಟರ್ನೇಟಿಂಗ್ ಕರೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 8 and ಎಷ್ಟಾದ್ರು 1 2 3 4 5 6 7 8. ಕ್ವಶನ್ ನಂಬರ್ 9 and 10 ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ ಬರ್ತದೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ 1 ಮಾರ್ಕ್ಸ್ ಕ್ವಶನ್ಸ್ 2 ಬರ್ತದೆ. ಸೊ ಹಾಗಾದ್ರೆ ಯಾವ ಕ್ವಶನ್ಸ್ ಸರ್ ಅವು? ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್? ವಾಟ್ ಈಸ್ ದ ನೀಡ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್? ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. Write the expression for velocity of light in terms of mu naught and epsilon naught. ಈ ಮೇನ್ಲಿ ಏನು ಕೇಳ್ತಾರೆ ಅಂದ್ರೆ ಯೂಸಸ್ ಕೇಳ್ತಾರೆ. ಯೂಸಸ್ ಆಫ್ ಎಕ್ಸ್-ರೇಸ್, ರೈಟ್ ಎನಿ ಒನ್ ಯೂಸಸ್ ಆಫ್ ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ರೇಸ್, ಎಕ್ಸ್-ರೇಸ್, ಈ ರೀತಿ ಪ್ರಶ್ನೆಗಳನ್ನು ಕೇಳೋದು. ಮತ್ತು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಏನು ಕೇಳೋದು ಅಂದರೆ 4 ರೇಸ್ಗಳನ್ನು ಕೊಟ್ಬಿಟ್ಟು ಅವುಗಳ ವೇವ್ಲೆಂತನ್ನು ಇನ್ಕ್ರೀಸ್ ಆರ್ಡರ್ ಅಥವಾ ಡಿಕ್ರೀಸ್ ಆರ್ಡರಲ್ಲಿ ಬರೀ ಅಂತ ಹೇಳ್ತಾರೆ. ಇನ್ಫ್ರಾರೆಡ್, ಎಕ್ಸ್-ರೇಸ್, ವಿಸಿಬಲ್, ಮೈಕ್ರೋವೇವ್ಸ್, ಈ ರೀತಿ 4 ರೇಸ್ ಕೊಟ್ಬಿಟ್ಟು ಅವುಗಳ ವೇವ್ಲೆಂತನ್ನು ಇನ್ಕ್ರೀಸ್ ಆರ್ಡರ್ ಆರ್ ಡಿಕ್ರೀಸ್ ಆರ್ಡರಲ್ಲಿ ಬರೆಯುತ್ತೆ. ಇಷ್ಟು ಪ್ರಶ್ನೆಗಳು ಕೇಳಬಹುದು. ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ನೆಕ್ಸ್ಟ್ ಕ್ವಶನ್ ನಂಬರ್ 11 ಮತ್ತು 12 ವೇವ್ ಆಪ್ಟಿಕ್ಸ್ ಮೇಲೆ ಬರ್ತದೆ. ಸೊ ಹಾಗಾದ್ರೆ ವೇವ್ ಆಪ್ಟಿಕ್ಸ್ ಮೇಲೆ 1 ಮಾರ್ಕ್ಸ್ ಕ್ವಶನ್ಸ್ 2 ಬರ್ತದೆ. ಹಾಗಾದ್ರೆ ಯಾವ ಕ್ವಶನ್ಸ್ಗಳು ಸರ್ ವೇವ್ ಆಪ್ಟಿಕ್ಸ್ ಮೇಲೆ ಬರ್ಬೋದು? ಅದೇ ರೀ ಇಷ್ಟತ್ರ ಡಿಸ್ಕಸ್ ಮಾಡೋದು. ವಾಟ್ ಈಸ್ ಇಂಟರ್ಫರೆನ್ಸ್, ವಾಟ್ ಈಸ್ ಡಿಫ್ರಾಕ್ಷನ್, ವಾಟ್ ಈಸ್ ಪೋಲರೈಸೇಷನ್, what are polarides, mention any applications of polarides, what is plane polarized light, spherical wavefront, plane wavefront, then cylindrical wavefront ಅಂದ್ರೆ ಏನು, ಡ್ರಾ ಮಾಡೋಕ್ಕೆ ಕೇಳಬಹುದು. ಸ್ನೆಲ್ಸ್ ಲಾನ ಡಿಫೈನ್ ಮಾಡ್ತಾರೆ, ಬ್ರೇವೆಸ್ಟ್ ಲಾ ಅನ್ನು ಕೇಳ್ತಾರೆ. at what angle the polarization is maximum, at brevest angle at 45 degree, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇದನ್ನು ಬಿಟ್ಟರೆ how resolving power of microscope increases, ಈ ರೀತಿ ಪ್ರಶ್ನೆಗಳನ್ನು ಕೇಳೋದು ವೇ ಆಪ್ಟಿಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 13 ಆಟಮ್ ಮೇಲೆ ಬರ್ತದೆ. ಹಾಗಾದ್ರೆ ಸರ್ ಆಟಮ್ ಚಾಪ್ಟರ್ ಮೇಲೆ ಇರ್ತಕ್ಕಂಥ 1 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವ ಸರ್? ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಯಾವ್ಯಾವ ಅಂದರೆ ಡಿಫೈನ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್, ಡಿಫೈನ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್, ವಾಟ್ ಆರ್ ಡಿ ಬ್ರಾಯ್ ವೇವ್ಸ್, ಮೆನ್ಷನ್ ದಿ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಯ್ ವೇವ್ ಲೆಂತ್, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಡಿ ಬ್ರಾಯ್ ವೇವ್ ಲೆಂತ್ ಆ್ಯಂಡ್ ಮೊಮೆಂಟಮ್, what is the relation between d prime wave and mass, ಈ ರೀತಿ ಪ್ರಶ್ನೆಗಳು ಕೇಳೋದು. ರೈಟ್ ಎನಿ ಒನ್ ಡಿಮೆರಿಟ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್, ಈ ರೀತಿ. ಮತ್ತೆ ಯಾವ ಕ್ವಶನ್ ಕೇಳಬಹುದು ಸರ್? ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ ಅನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ಅ ಆರ್ಬಿಟ್, ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಟೋಟಲ್ ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ಅ ಆರ್ಬಿಟ್ ಅಲ್ವಾ? ಈ ರೀತಿ ಪ್ರಶ್ನೆಗಳು ಕೇಳೋದು. ಇಲ್ಲಿ ಆಟಮ್ ಮೇಲೆ ಮೋಸ್ಟ್ ಫ್ರೀಕ್ವೆಂಟ್ ಆಸ್ಕ್ಡ್ ಕ್ವಶನ್ಸ್ ಮತ್ತೆ ಯಾವ್ಯಾವ ಅಂದರೆ ಅಲ್ಲಿ ಸೀರೀಸ್ ಇವೆ ನೋಡಿ. ಪೀಪಲ್ ಸೀರೀಸ್, ಬ್ರಾಕೆಟ್ ಸೀರೀಸ್, ಬಾಲ್ಮರ್ ಸೀರೀಸ್. ಆ ಸೀರೀಸ್ಗಳು ಯಾವ ರೀಜನಲ್ಲಿ ಬರ್ತವೆ ಆ ಪ್ರಶ್ನೆಯನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಬಾಲ್ಮರ್ ಸೀರೀಸು ಯಾವ ಸೀರೀಸಲ್ಲಿ ಬರ್ತವೆ? ಅದು ವಿಸಿಬಲ್ ರೀಸನಲ್ಲಿ ಇರ್ತದೋ ಅಥವಾ ಇನ್ಫ್ರಾರೆಡ್ ರೀಸನಲ್ಲಿ ಇರ್ತದೋ? ಈ ರೀತಿ ಪ್ರಶ್ನೆಗಳನ್ನು ಕೇಳೋದು. ಹೌದಾ? ಲಾಸ್ಟ್ ಕ್ವಶನ್ ನಂಬರ್ 14 and 15 ಸೆಮಿ ಕಂಡಕ್ಟರ್ ಮೇಲೆ ಬರ್ತದೆ. ಅಂದರೆ ಸೆಮಿ ಕಂಡಕ್ಟರ್ ಮೇಲೆ 1 ಮಾರ್ಕ್ಸ್ ಕ್ವಶನ್ಸ್ 2 ಬರ್ತವೆ. ಯಾವ್ಯಾವ ಸರ್? ಇಲ್ಲಿ ಯಾವ್ಯಾವ ಅಂದರೆ ವಿದ್ಯಾರ್ಥಿಗಳೇ ಮ್ಯಾಕ್ಸಿಮಮ್ ಏನು ಕೇಳ್ತಾರೆ ಅಂದರೆ ಟ್ರುತ್ ಟೇಬಲ್, ಲಾಜಿಕ್ ಗೇಟ್ಗಳ ಸಿಂಬಾಲ್, ಇವನೇ ಮ್ಯಾಕ್ಸಿಮಮ್ ಕೇಳ್ತಾರೆ. ದಯವಿಟ್ಟು ನೋಡಿ. ಅದನ್ನು ಬಿಟ್ಟರೆ ಸರ್ ವಾಟ್ ಆರ್ ಇಂಟರ್ಸೆನಿಕ್ ಸೆಮಿ ಕಂಡಕ್ಟರ್ಸ್, ಎಕ್ಸ್ಟ್ರಾಸೆನಿಕ್ ಸೆಮಿ ಕಂಡಕ್ಟರ್ಸ್, ವಾಟ್ ಆರ್ ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ಸ್, ವಾಟ್ ಆರ್ ಪಿ ಟೈಪ್ ಆಫ್ ಸೆಮಿ ಕಂಡಕ್ಟರ್ಸ್, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಎಲ್ ಇ ಡಿ, ವಾಟ್ ಆರ್ ಫೋಟೋಡಯೋಡ್ಸ್,
ಈ ರೀತಿ ಪ್ರಶ್ನೆಗಳನ್ನ ಅವರು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ಗಳಲ್ಲಿ ಕೇಳಬಹುದು. ವಾಟ್ ಈಸ್ ಜೀನರ್ ಡಯೋಡ್, ಫಾರ್ವರ್ಡ್ ಬಯಾಸ್ ಅಲ್ಲಿ ಏನಾಗ್ತದೆ, ರಿವರ್ಸ್ ಬಯಾಸ್ ಅಲ್ಲಿ ಏನಾಗ್ತದೆ, ಈ ರೀತಿ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಕೇಳ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಪಾರ್ಟ್ ಎ. ಸೊ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ನಾನು ಕಂಪ್ಲೀಟ್ ಮಾಡಿದೆ. ಇಷ್ಟು ನೀವು ಏನಾದರೂ ನಾನು ಹೇಳಿದ್ದು ಓದಿದ್ದೇ ಆದರೆ ಪಾರ್ಟ್ ಎಗೆ 10 ಮಾರ್ಕ್ಸ್ ಬರ್ತದೆ, ಪಾರ್ಟ್ ಬಿಗೆ 10 ಮಾರ್ಕ್ಸ್ ಬರ್ತದೆ, ಪಾರ್ಟ್ ಸಿ ಯಲ್ಲಿ 15 ಮಾರ್ಕ್ಸ್ ಬರ್ತದೆ, ಪಾರ್ಟ್ ಡಿ ಯಲ್ಲಿ 20 ಮಾರ್ಕ್ಸ್ ಬರ್ತದೆ. ಸೊ ಟೋಟಲ್ ಯು ವಿಲ್ ಗೆಟ್ ಹೌ ಮಚ್ ಮಾರ್ಕ್ಸ್? 45 ಮಾರ್ಕ್ಸ್. 45 ಪ್ಲಸ್ 10, 55 ಮಾರ್ಕ್ಸ್ ಬರ್ತದೆ. ಯು ವಿಲ್ ಗೆಟ್ 55 ಮಾರ್ಕ್ಸ್. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ನಾನು ಹೇಳಿದ್ದೆ ಅದನ್ನು ನೀವು ಓದಿದ್ದೆ ಆದರೆ. ಸರ್ ಹಾಗಾದರೆ ಇಲ್ಲಿ ಪ್ರಾಬ್ಲಮ್ಸ್ ಹೆಂಗೆ ಮಾಡ್ಬೇಕು ಸರ್? ಪಾರ್ಟ್ ಇ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಹೆಂಗೆ ಮಾಡ್ಬೇಕು ಸರ್? ಪಾರ್ಟ್ ಇ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗಳ ಬಗ್ಗೆ ಮತ್ತೊಂದು ವಿಡಿಯೋನ ನಾನು ಮಾಡಿ ನಿಮಗೆ ತಲುಪಿಸ್ತೇನೆ. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ನ್ಯೂಮೆರಿಕಲ್ಸ್ ಯಾವ ಚಾಪ್ಟರ್ಸ್ ಮೇಲೆ ಬರ್ತವೆ, ಯಾವ ಪ್ರಾಬ್ಲಮ್ಸ್ ಯಾವ ಚಾಪ್ಟರ್ ಮೇಲೆ ಬರ್ತವೆ, ಯಾವ ಪ್ರಾಬ್ಲಮ್ಸ್ ಬರ್ತವೆ ಎಲ್ಲದರ ಬಗ್ಗೆ ಎಕ್ಸ್ಪ್ಲೇನ್ ಇದಕ್ಕೆ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಯಿತು ಅಂತ ನಾನು ಅನ್ಕೋತೇನೆ. ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್, ಎನಿ ಡೌಟ್, ಲೆಟ್ ಮೀ ನೋ. ದಯವಿಟ್ಟು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಇದಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಪ್ರಿಪ್ರೇಷನ್. ಥ್ಯಾಂಕ್ ಯು ಸೊ ಮಚ್.